ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೆಲೋ ಗೈಸ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳ್ತೀವಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಗೈಸ್, ಇವತ್ತೆಂತ ಸ್ಪೆಷಲ್ ಅಂದ್ರೆ, ನೀ ಎಲ್ಲಿ ಅಪ್ಪನ ಮನೆಗೆ ಹೋಗ್ತೀನಿ? ಅವರ ಮನೆಗೆ ಹೋಗ್ತೀವಿ. ಅವ್ರದ್ದು ಮನೆಗೆ ಹೋಗಿ ಎಂತ ಮಾಡ್ತೀವಿ? ಫಸ್ಟ್ ಎಂತ ಅಂದ್ರೆ ಹೇಳು. ಅವ್ರದ್ದು ಮನೆಗೆ ಹೋಗ್ತಿದ್ದಲ್ಲಂತೆ. ಸೊ ಗೈಸ್, ಇವತ್ತೆಂತ ಸ್ಪೆಷಲ್ ಅಂದ್ರೆ, ನಾವು ಒಂದು ಕೇವಿಗೆ ಬಂದಿದ್ದೀವಿ ಆಯ್ತಾ. ನಮಗೆ ಕಾರ್ಕಳದಲ್ಲಿ ಒಂದು ಕೇವ್ ಉಂಟಂತ ಗೊತ್ತಾಯ್ತು. ನಾವು ಅದಕ್ಕೆ ಕೇವ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಅಂತ ಬಂದಿದ್ವಿ. ಫುಲ್ ಮಡ್ಡಿ ಗಿಡ್ಡು ರೋಡಲ್ಲೆಲ್ಲ ಬಂದುಂಟಲ್ಲ, ಅದೆಲ್ಲ ತೋರಿಸಲಿಲ್ಲ ನಿಮಗೆ, ಬೋರ್ ಆಗ್ತದೆ ಅಂತ. ಅದರಿಂದ ಫುಲ್ ಎಂಟರ್ಟೈನ್ಮೆಂಟ್ ಬ್ಲಾಗ್, ಯೋಯೋ ಹನಿ ಸಿಂಗ್ ಬ್ಲಾಗ್. ಹೇಳು ಬೇಗ. ಅಲ್ಲಿ ಬೇಗ ಹೇಳಲಿಕ್ಕೆ ಅಂತ ನಂದು ಅಪ್ಪನ ಮನೆಗೆ ಬಂದಿದ್ದೆ ನಾನು. ಇಲ್ಲಿ ಬೇಗ ಹೇಳಲಿಕ್ಕೆ ನಂದು ಎಂತ ಅಂದ್ರೆ, ಒಂದು ಕೇವಿಗೆ ಬಂದಿದ್ದೀವಿ ಆಯ್ತಾ. ಕಪ್ಪೆ ಕರ ನಿಂಗೆ ಈಗ ಬೇಗ ಹೇಳಲಿಕ್ಕೆ ಆಗುದಿಲ್ಲ, ಹೇಳು ಆಯ್ತಾ. ಈಗ ಕೇವಿಗೆ ಬಂದಿದ್ದೀವಿ. ನಮ್ಗೆ ಕೇವ್ ಮಿಸ್ ಆಯ್ತು ಗೈಸ್, ಎಲ್ಲಿ ಅಂತ ಗೊತ್ತಿಲ್ಲ ನಮ್ಗೆ. ಕೇವ್ ಬಂದಿದ್ದೀವಿ ಗೈಸ್, ಕೇವ್ ಮಿಸ್ ಆಯ್ತು, ಎಲ್ಲಿ ಅಂತ ಗೊತ್ತಿಲ್ಲ. ಈಗ ಇವಳೊಂದು ಇಟ್ಕೊಂಡು ಬಂದಿದ್ದಾಳೆ ಮ್ಯಾಪ್ ತೋರಿಸಿ ನಮ್ಗೆ. ನಂಗೆ ಸಹ ಗೊತ್ತಿತ್ತು ಮುಂಚೆ, ಒಂದ್ಸತಿ ಬಂದಿದ್ದೀನಿ. ಅಲ್ಲಿ ಒಂದು ಮನೆ ಉಂಟು, ಅವ್ರೊಟ್ಟಿಗೆ ಕೇಳುವ ನಾವು ಎಲ್ಲಿ ಉಂಟಂತ. ಆಂಟಿ ಅಂಕಲ್ ಕೇಳ, ಕ್ರಿಶ್ಚಿಯನ್ ಅವರ ಕೇಳ ಹೋಗಿ. ಆಂಟಿ ಗೈಸ್, ಇಲ್ಲಿಂದ ಇತ್ತು ಕಪ್ಪೆ ಟೈಪ್, ಗೊತ್ತಿಲ್ಲ. ಆಂಟಿ ನಾಯಿ ಬಂತು ಗೈಸ್. ಗೈಸ್ ನಾಯಿ ಬಂತು, ನಾಯಿ ಬಂತು ಗೈಸ್. ನಂದು ಪ್ರಕಾರ ಅದೇ ಕೇವಾ. ಹೋಗುವ ಎಕ್ಸ್ಪ್ಲೋರ್ ಮಾಡುದ ಸುಮ್ಮನೆ, ಮತ್ತೆ ಅವರಿಗೆ ಕೇಳಿ ಹೋಗುವ ಮಾರೆ. ಅವರ ಡೋರಾಜ್ ಎಕ್ಸ್ಪ್ಲೋರರ್ ಎಂತ ಉಂಟು ಇಲ್ಲಿ? ಮೇಲೆ ಒಂದು ಮನೆ ಉಂಟು, ಮೇಲೆ ಅಲ್ವಾ? ಮೇಲೆ ಆ ಮನೆಗೆ ಕೇಳುವ. ಆ ಮನೆಗೆ ಹೋಗಿ ಕೇಳುವ ಬಾ. ಗೈಸ್, ಈಗ ನಮ್ಗೆ ಎಂತ ಗೊತ್ತುಂಟ, ನಾವು ಮನೆಗೆ ಹೋಗಿ ಕೇಳೋದು, ಸರ್ವೆ ಮಾಡುದು. ನಿಮ್ಗೆ ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಹೌದಾ, ನಿಮ್ಗೆ ಮದುವೆ ಆಗಿದೆಯಾ? ನೀ ಹಾರು ನೋಡುವ. ನಾ ಹಾರುದಿಲ್ಲ. ನೀ ಹಾರಿ ಬಿದ್ದು ನಂಗೆ ಅದೇ ಕಂಟೆಂಟ್ ಇವತ್ತು. ಊಲಾಲೇ ಗೈಸ್, ಓದ್ಲು ಸರಿ, ಓದ್ಲು ಫಸ್ಟ್ ಟೈಮ್ ಸರಿ ಓದ್ಲಿ ಇವಳು. ಇಲ್ಲಾರಿ ಯಾವಾಗ ಬಿದ್ದು ಗಿದ್ದೆ ಹೋಗ್ತಾಳೆ ಇವಳು. ಲಾಲಿ ನಾಯಿ ಉಂಟಾ? ಬೆತ್ತ ಇಟ್ಕೊಳ್ಬೇಕಾ? ಇಲ್ಲಿ ಬರಲಿಲ್ಲ ನಾಯಿ. ಗೈಸ್, ಇಲ್ಲಿ ಒಂದು ಬೆತ್ತ ಉಂಟು, ಅದೊಂದು ಸೇಫ್ಟಿಗೆ ಇಟ್ಕೊಳ್ವಾ. ಇದು ನಾಯಿಗಳೆಲ್ಲ ಉಂಟಲ್ಲ ಭಯಂಕರ. ಶೂ ನೀ ಒಂದು ಇಟ್ಕೊಳ್ಳಿದ್ದೀನಿ ದೊಡ್ಡದು ಬೆತ್ತ ಸೇಫ್ಟಿಗೆ ಅಂತ. ವಿಷಯ ಅಂತ ಹೇಳಿದ್ರೆ, ಒಂದು ನಾಯಿ ಬರ್ತಾ ಉಂಟಾಯ್ತಾ ನಮ್ಮ ಹಿಂದೆ. ನಮ್ಗೆ ಸತ್ಯ ಏನಲ್ಲ ಮಾರೆ, ಅದೊಂದು ನಾಯಿ ಉಂಟು ಗೈಸ್. ಅದಕ್ಕೆ ಅವನದು ಬೆತ್ತ ಇಟ್ಕೊಂಡಿದ್ದಾನೆ. ನಮ್ಗೊಂದು ಅಂಕಲ್ ಸಿಕ್ಕಿದ್ದಾರೆ ಇಲ್ಲಿ, ಅವರಿಗೆ ಕೇಳುವ ಕೇವ್ ಎಲ್ಲಿ ಉಂಟಂತ. ಸಿಕ್ಕಿದ್ರು ನಮಗೆ, ಆವಾಗ ಸಿಕ್ಕಿದ್ರ? ಆಗ ನಿಂಗೆ ಕೇಳಲಿಕ್ಕೆ ಅಂತ ಅವರು ಮಾತಾಡ್ಲಿಲ್ಲ, ನಾನು ಸಹ ಮಾತಾಡ್ಲಿಕ್ಕೆ. ಕೊಯ್ ಹಂಗ ಎಣ್ಣೆ ಹೊಸಿಜಿಗಿ ಈ ಸೈಡ್ ಅಲ್ಲಿ ಹೋಗ್ಬೇಕಂತೆ ಗೈಸ್. ಇದೊಂದು ಭಯಂಕರ ಎಕ್ಸ್ಪ್ಲೋರ್ ಆಯ್ತಾ ಇವತ್ತು ಇದು. ಸೊ ಗೈಸ್ ನೋಡಿ, ನಾವೀಗ ಕೇವ್ ಅನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಇವತ್ತಿದ್ದು ಗೈಡ್ ಆಯ್ತಾ? ನಾನು ಯಬ್ಬಾ, ಇವತ್ತಿದ್ದು ಗೈಡ್ ಲಿಂಗಪ್ಪ ಅಂತ ನಂದು. ಓ ಜಾನ್, ನೋಡು ಫಸ್ಟ್ ಆಫ್ ಆಲ್ ಕೆಳಗೆಲ್ಲ ನೋಡಿ ಹೋಗು. ಕೆಳಗೆ ನೋಡಿ ಹೋಗ್ಬೇಕಾ ಆಯ್ತಾ? ಹಾಗೆ ಅಲ್ಲವಾ, ಕೆಳಗೆ ನೋಡು ಅಂದ್ರೆ ಕೆಳಗೆ ಎಂತ ಉಂಟು ಗೊತ್ತಾಗುದಿಲ್ಲ. ಕೇವ್ ಅಲ್ಲ ಇದು, ಗೊತ್ತಾಯ್ತಾ? ಸ್ವಲ್ಪ ಕೇರ್ಫುಲ್. ನಾನು ಯಾವಾಗ ಬಂದಿದ್ದೆ ಗೊತ್ತುಂಟು ಇಲ್ಲಿ? ಲಾಸ್ಟ್ ಟೈಮ್ ಬಂದಿದ್ದು ನಾನೊಂದು 15 ವರ್ಷದ ಹಿಂದೆ. ಈಗ ಹಾಗೆ ಆಗಿದೆ, ಎಂತ ಆಗಿದೆ, ಎಂತ ಡೆವಲಪ್ಮೆಂಟ್ ಆಗಿದೆ ಇಲ್ಲಿ. ಡೆವಲಪ್ಮೆಂಟ್ ಅಂದ್ರೆ ಎಂತ ಕೇವಲ ಅದು. ಯಪ್ಪ ಯಮ್ಮ. ಸೊ ಗೈಸ್, ನಮ್ಗೆ ಸತ್ಯ ಗೊತ್ತಾಗ್ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ. ನೋಡಿ ನಿಮ್ಗೆ ಹುಲಿ ಬಂದ್ರೆ ಉಂಟಲ್ಲ, ಗೊತ್ತಾಗ್ತದೆ. ಹುಲಿ ಬಂದ್ರೆ ನಾನು ಎಂತ ಮಾಡುವಾಗೆ ಅಂತಿಲ್ಲ. ಇದೆಂತ ಗೊತ್ತುಂಟ, ಇದು ಮರ. ಇದು ಮರದ ಬಗ್ಗೆ ಗೊತ್ತುಂಟ ವಿಷಯ ನಿಂಗೆ? ಎಲ್ಲಿ ಹೋಗುದಾ? ಸ್ಟಕ್ ಆಗಿದ್ದೇವೆ. ಸ್ಟಕ್ ಆಗಿಲ್ಲವ, ನಾನು ಇಲ್ಲಿದೆ. ಎಂತ ಗೊತ್ತಾಗುದಿಲ್ಲ. ನೀನ್ ಇಟ್ಕೋ ಫೋನ್ ಇಟ್ಕೋ. ನೀನು ಮುಂದೆ ಹೋಗ್ತೀಯಾ? ಇಲ್ಲ ಮತ್ತೆ ಕೂದಲು ಕಟ್ತೇನೆ. ಬೇಡ, ಹೋಗುವ. ಇವಳ್ದು ಕಷ್ಟ ಆಗಿ ಗೊತ್ತುಂಟ. ಇವಳ್ದು ಬರುದು ಫಸ್ಟ್ ಆಫ್ ಆಲ್ ನೋಡಿ, ನಾನೆಲ್ಲ ಚಡ್ಡಿ ಹಾಕಿ ಬಂದಿದ್ದೀನಿ, ಹಾಫ್ ಬರ್ಮಡ. ಇವಳು ಒಳ್ಳೆ ಫುಲ್ ಮೇಕಪ್ ಎಲ್ಲ ಮಾಡ್ಕೊಂಡು ಈ ತರ ಕೇವಿಗೆಲ್ಲ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬರುದು ನಾವು. ಮತ್ತೆ ನಾವು ಕೂದಲು ಕಟ್ತೀನಿ, ಮತ್ತೆ ಜೀನ್ಸ್ ಪ್ಯಾಂಟ್ ಹಾಕಿ ಬರುದು. ಜೀನ್ಸ್ ಪ್ಯಾಂಟ್ ಮತ್ತೆ ಎಂತ ಸೊಳ್ಳೆ ಒಳ್ಳೆ. ನೀವು ಹೋಗ ಇಲ್ಲಿಂದ, ಹೋಗ. ವೇಸ್ಟ್ ಗೈಸ್ ಇವಳು, ಸತ್ಯ ಹೇಳ್ತೀನಿ, ವೇಸ್ಟ್. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಮುಂಚೆ ಒಂದು ಜಾಗ ಇತ್ತು ಇಲ್ಲಿ, ಅಂದ್ರೆ ಎಂತ ಹೇಳ್ತೀವಿ, ಇದು ವ್ಯೂ ಪಾಯಿಂಟ್, ರೆಸ್ಟ್ ಮಾಡ್ಲಿಕ್ಕೆ. ನೀ ಎಂತ ಹೋಗ ನೀನು. ಇವಳೆಲ್ಲ ಅನ್ಫಿಟ್ ಗೈಸ್ ಇವಳು. ಇವಳು ಹೆಸರು ಇವತ್ತಿಂದ ಎಂತ ಗೊತ್ತುಂಟ? ಅನ್ಫಿಟ್ ಬ್ಲಾಗರ್. ಡೋಗೇಶ್, ನೀನು ಓಯ್ ಅಂತ ಹೇಳ್ಬೇಡ. ಇಲ್ಲಿ ಚಿರತೆ ಮತ್ತೆ ಗೈಸ್, ಸುಳ್ಳು ಹೇಳ್ತಿಲ್ಲ. ಇಲ್ಲಿ ಸತ್ಯ ಚಿರತೆ ಉಂಟು, ಸತ್ಯ ಪ್ರಾಮಿಸ್. ಸ್ವೇರ್ ಆನ್ ಗಾಡ್ ಹೇಳ್ತಿದ್ದೀನಿ, ಇಲ್ಲಿ ಚಿರತೆ ಉಂಟು ಆಯ್ತಾ. ಇಲ್ಲಿ ತುಂಬಾ ಲೆಪರ್ಡ್ ಉಂಟಲ್ಲ, ಬ್ಲ್ಯಾಕ್ ಲೆಪರ್ಡ್ ಕೂಡ ಇಲ್ಲಿ ತುಂಬಾ ಜನ ನೋಡಿದ್ದಾರೆ. ಆದ್ರೆ ಇಲ್ಲಿ ಯಾರು ಸಹ ಬರ್ತಿಲ್ಲ ಈಗ. ಆದ್ರೆ ನಾವ್ಯಾಕೆ ಬಂದಿದೀವಿ ಅಂತ ನಮ್ಗೆ ಗೊತ್ತಿಲ್ಲ. ನೋಡಿ ಎಷ್ಟು ಸ್ಟೀಪ್ ಉಂಟಂತ ಇಲ್ಲಿ. ನಿಂಗೆ ಕಾಲ್ ಕೊಡ್ತೀನಿ. ಎಂತ ಸಾಕ್ತದೆ? ಇಟ್ಕೋ. ಲೆಟ್ಸ್ ಗೋ. ಗೈಸ್, ಒಂದು ಮರ ಬಿದ್ದಿದೆ. ಓ ಗೈಸ್, ಮರ ಸಹ ಬಿದ್ದಿದೆ ನೋಡಿ ಇಲ್ಲಿ. ಇದು
ಮಳೆಗಾಗಿರ್ಬೋದು, ಎಂತ ವಿಷಯ ಅಂತ ಗೊತ್ತಿಲ್ಲ. ಮರಕ್ಕೆ ಕೇಳ್ಬೇಕು ಈಗ. ಮರಕ್ಕೆ ಕೇಳುದ? ಮರ ಮಾತಾಡ್ತದೆಯಾ? ಅಲ್ಲ ನಾನು ಮನೆ ಬಿದ್ದಿದ್ದೆ ನಾನು. ಗೈಸ್, ಓ ಮೈ ಗಾಡ್ ಗೈಸ್, ಇಲ್ಲಿ ನೋಡಿ. ಇವಳು ಎದುರಿಯೋದ್ಲು ಗೈಸ್, ಇವಳು ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದದ್ದಾ? ಇವತ್ತು ಅಂಕಲ್ ಇದ್ದಾರೆ ನಮ್ದು ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ, ನಮ್ದು ಟ್ರೆಕ್ ಗೈಡ್ ಇದ್ದಾರೆ. ನಮಸ್ಕಾರ. ಹೆಸರು ವೀರೋಜ್ ಅಂತ. ಯಾಕೆ? ನಾವು ಒಂದು ವ್ಲಾಗ್ ಮಾಡ್ತಿದ್ದೇವೆ, ಆದ್ರೆ ನೀವು ಬರ್ತೀರಾ ವ್ಲಾಗ್ ಅಲ್ಲಿ? ವ್ಲಾಗ್ ಅಂದ್ರೆ ವ್ಲಾಗ್ ಇದು ಟಿವಿಯಲ್ಲಿ ಬರ್ತದೆ. ಒಳಗೆ ಹೋಗ್ಬೋದಾ? ಬನ್ನಿ. ಇದು ಎಲ್ಲಿ ತನಕ ಹೋಗ್ತದೆ? ಎಷ್ಟು ಕಿಲೋಮೀಟರ್ ಹೋಗ್ತದೆ ಇದು? ಇದು ಸ್ವಲ್ಪ, ಅಷ್ಟು ಇಲ್ಲ. ಅಷ್ಟು ದೂರ ಇಲ್ಲ ಅಲ್ವಾ? ಅಂಕಲ್ ಹೇಗೆ ಸಹ ಟಾರ್ಚ್ ಎಲ್ಲ ಇಟ್ಕೊಂಡು ಬಂದಿದ್ದಾರೆ ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ. ಸೂಪರ್, ನಮ್ಗಿದು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ನಾವು. ಅಂಕಲ್ ಒಂದು ಚಪ್ಪಲ್ ಹಾಕ್ಲಿಕ್ಕಿಲ್ಲ, ಸಾರಿ, ನಮಗೆ ಗೊತ್ತಿರಲಿಲ್ಲ ಗೈಸ್. ಸೊ ಇಲ್ಲಿ ಬಂದ್ರೆ ನೀವು ಉಂಟಲ್ಲ ಚಪ್ಪಲ್ ತೆಗ್ದೆ ಬನ್ನಿ, ಇಲ್ಲಿ ಸೈಡಲ್ಲಿ ಇಡಿ. ನೋಡಿ ಅವ್ರು ನೋಡಿ ಕಾಲಲ್ಲಿ ಬಂದಿದ್ದಾರೆ ಆಲ್ರೆಡಿ, ಅವರು ಪ್ರಿಪೇರ್ ಆಗಿ. ಸೊ ಹೋಗುವನಾ? ಹೋಗುವ ಗೈಸ್, ನಾವು ಹೋಗ್ತಿದ್ದೇವೆ ಕೇವ್ ಇದು ಒಳಗಡೆ. ಹಬ್ಬ, ಇಲ್ಲಿ ಬೇರೆ ಇದು ಉಂಟಾ? ನಾವು ಉಂಟಲ್ಲ ಕೇವ್ ಇದ್ದು ನಿಮ್ಗೆ ಹೀಗೆ ತೋರಿಸ್ತಿದ್ದೇವೆ. ನಂಗೆ ಸತ್ಯ ಒಳಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಾ ಉಂಟು, ಆದ್ರೆ ಒಂದು ಅಂಕಲ್ ಇದಾರೆ ಅಂತ ಹೇಳಿ ನಾವು ಅವರಿಗೆ ಟ್ರಸ್ಟ್ ಮಾಡಿ ಬಂದಿದ್ದೇವೆ. ಬಂದಕ್ಕೆ ನಮ್ಗೆ ಒಂದು ಧೈರ್ಯ. ಹೌದು, ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೌದು, ನೀವು ಮೇಲಿಂದ ನೀರು ಕೂಡ ಡ್ರಿಪ್ ಆಗ್ತಾ ಉಂಟು. ಇದಕ್ಕೆ ನಾವು ಹೊಸರು ಹೇಳ್ತೀವಿ. ಹೊಸರಲ್ಲ ಇದು, ಹೊಸರಿದ್ದು ನೀರು. ಇದು ಕ್ಲೀನ್ ವಾಟರ್ ಆಯ್ತಾ, ಬೇಕಿದ್ರೆ ಇದು ನೀರು ಸಹ ಕುಡಿಬಹುದು ನೀವು, ಅಷ್ಟು ಕ್ಲೀನ್ ಇರ್ತದೆ ಇದು ವಾಟರ್. ಮತ್ತೆ ಬೇರೆ ಟೈಮಲ್ಲಿ ಉಂಟಲ್ಲ, ಇಲ್ಲಿ ಫುಲ್ ನೀರು ಉಂಟಲ್ಲ, ಫುಲ್ ಆಗಿರ್ತದೆ. ಇಲ್ಲಿ ನೋಡ್ಬೋದು ನೀವು, ನೋಡು ಎಷ್ಟು ಸಾಫ್ಟ್ ಉಂಟು ಮಣ್ಣು. ಈಗ ಮಳೆ ಕಮ್ಮಿ ಅಲ್ಲ, ಆದ್ರೆ ಸಹ ನೋಡು ಮೇಲಿಂದ ಇದು ನೋಡು ಮಾರಿದ್ದೀವಿ ಅಲ್ಲಿ, ನೋಡು ಆಚೆ ತೋರಿಸು. ಸೈಕ್ ಉಂಟು, ಸೈಕ್ ಸೈಕ್ ಸೈಕ್. ಜಾರ್ತದೆ. ನೀವೆಲ್ಲ ಬಾರ, ನಂಗೆ ನಿಂದೆ ಹೆದರಿಕೆ ಗೈಸ್, ನಂದು ತೊಂದ್ರೆ ಇಲ್ಲ. ಬಾರ, ಇದು ಇಟ್ಕೊಂಡು ಬಾರ, ಈಚಿಂದ ಬಾ, ಹಿಡ್ಕೊ. ನೀವೆಲ್ಲ ಬಾರ. ಜಾರುದಿಲ್ಲವಾ? ಹೌದು. ಹಾ ನೋಡಿ, ಅವ್ರು ಹೇಳಿ ಕೊಡ್ತಾರೆ ನೋಡಿ. ಬೆರಳು ಹೀಗೆ ಗ್ರಿಪ್ ಗೈಸ್, ಈ ಗ್ರಿಪ್ ಮಾಡಿ ಬರ್ಬೇಕು. ಗ್ರಿಪ್ ಮಾಡಿ ಬಾ. ಕಾಣುದಿಲ್ಲ? ಎಲ್ಲಿ? ನೋಡಿ ಗೈಸ್, ನಮ್ದು ಅಂಕಲ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ಗೈಡ್ ಫುಲ್ ಕೇವ್ ನಮ್ಗೆ ಟೂರ್ ಮಾಡಿಸ್ತಿದ್ದಾರೆ ಇವರು. ನೀಮೆಲ್ಲ ಮೆಲ್ಲ ಹೋಗು. ಓ ಅಲ್ವಾ? ನೀರುಂಟು, ಇಲ್ಲಿ ನೀರಿಲ್ಲ, ಇಲ್ಲಿ ಫುಲ್ ಡ್ರೈ. ಈ ಸೈಡ್ ತೋರ್ಸು, ಈ ಸೈಡ್ ಫುಲ್ ಡ್ರೈ ಉಂಟು ಗೈಸ್. ಇವಳಿಗೆ ಹೆದರಿಕೆ ಆಗಿದೆ ಗೈಸ್, ನೋಡ್ಬೋದು ನೀವು ಹೇಗೆ ಉಂಟಂತ ಕೇವ್. ಈ ತರ ನಂಗೆ ಕೇವ್ ಇಷ್ಟು, ನಾವು ಲಾಸ್ಟ್ ಟೈಮ್ ಯಾವಾಗ ಬಂದಿದ್ವಿ ಗೈಸ್, ತುಂಬಾ ವರ್ಷದ ಹಿಂದೆ ಬಂದಿದ್ವಿ. ನಮ್ಗೆ ಈ ತರ ಉಂಟೆ ಗೊತ್ತಿರಲೇ. ನೀಲ್ ಹೋಗ್ತೀಯಾ ಜಾರ್ಕೊಂಡು? ನಿಲ್ಲ ಗೈಸ್, ಇವಳು ನೋಡಿ ಹೋಗ್ತಿದ್ದಾಳೆ ಗೈಸ್. ಇವಳು ಎಸ್ಕೇಪ್ ಆಗ್ತಿಲ್ಲ ಗೈಸ್, ಇದರಿ ಅಂದು ದೇವಸ್ಥಾನ ಅಂತ ಬಾ, ತೊಂದ್ರೆ ಇಲ್ಲ. ಇಲ್ಲಿ ಬರುದಿಲ್ಲ ಮೇಲೆ ನೀರು. ಬಂದಿದ್ದ ನೀರು ಎಲ್ಲಿ ಹೋಗ್ತದೆ ಇಲ್ಲಿಂದ? ಹೊರಗೆ ಬರ್ತದೆಯಾ? ಎಂತ ಹೇಳ್ತೀರಿ? ಹೌದು, ಇಲ್ಲಿ ಚಿರತೆ ಎಲ್ಲ ಉಂಟಂತ. ಹೌದಾ? ಸುಮ್ಮನೆ ಚಿರತೆ ಅಂತ ಇಲ್ಲ, ಅರೆ ಅದು ಫೇಕ್ ನ್ಯೂಸ್ ಅಂತ, ಸತ್ಯ ಅಲ್ಲ ಅದು ಗೈಸ್. ನಾವೊಂದು ನ್ಯೂಸ್ ಕೊಟ್ಟಿದ್ದು ಫೇಕ್ ಆಯ್ತಾ? ನಂಗೆ ಸಹ ಗೊತ್ತಿರಲಿಲ್ಲ. ನಾನು ಎನಿಸಿದ್ದೆ ಇದು ಕಾಡಲ್ಲ ಆಚೆಲ್ಲ ಹಿಂದೆ, ಯಾಕೆಂದ್ರೆ ತುಂಬಾ ಜನ ನೋಡಿದಾರೆ ಅಂತ ಹೇಳಿದ್ರು, ಹಾಗೆ ನಾನೊಂದು ಹೇಳಿದ್ದು ನಿಮಗೆ. ಅರೆ ಗೈಸ್, ಸೂಪರ್ ಪ್ಲೇಸ್ ಆಯ್ತಾ. ಸೊ ದೇವರಿದು ಪ್ಲೇಸ್ ಇದು. ಬಂದರೆ ಉಂಟಲ್ಲ ನೀವು ಚಪ್ಪಲೆಲ್ಲ ತೆಗೆದುಂಟಲ್ಲ, ಬೇಡಲಿಕ್ಕೆ ಬನ್ನಿ, ಹೇಳ್ತೀನಿ. ತುಂಬ ಒಳ್ಳೆ ಉಂಟು ಪ್ಲೇಸ್. ಒಂದು ಮನಃಶಾಂತಿ ಸಿಗ್ತದೆ ಬಂದರೆ. ನಿಮಗೆ ಒಂದು ಕೂಡ ಸೌಂಡ್ ಇಲ್ಲ, ಖಾಲಿ ವಾಟರ್ ಡ್ರಿಪ್ ಆಗೋದಕ್ಕೆ ಮಾತ್ರ ಕೇಳ್ತದೆ. ಖುಷಿ ಆಯಿತು ಬಂದು, ಸತ್ಯ ಹೇಳ್ತೀನಿ, ಖುಷಿ ಆಯಿತು. ಅಂಕಲ್ ಇದಕ್ಕೆ ನಮಗೆ ಗೊತ್ತಾಯಿತು. ಇಲ್ಲ ಅವ್ರು ಇಲ್ಲ ಅಂದ್ರೆ ಉಂಟಲ್ಲ, ನಮಗೆ ಇದು ಪ್ಲೇಸ್ ಬಗ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಇಲ್ಲಿ ಬಂದ್ರೆ ಎಸ್ಕೇಪ್ ಆಗ್ತಿದ್ಲು. ಇವಳು ಆಲ್ರೆಡಿ ಓಡ್ಲಿಕ್ಕೆ ರೆಡಿ ಇದ್ಲು ಇವಳು. ನೋಡಿ ಇಲ್ಲಿ ಹೇಗೆ ಕಾಣ್ತಾ ಉಂಟು ಈ ಪ್ಲೇಸ್, ಇಷ್ಟು ಚಂದ ಉಂಟಲ್ಲ. ನಾವು ಈ ತರ ಇಷ್ಟು ಒಳ್ಳೆ ಉಂಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾವು ಸತ್ಯ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಒಳ್ಳೆ ಇರ್ತದೆ ಅಂತ ಹೇಳಿ. ಮತ್ತೆಂತ ಗೊತ್ತುಂಟು, ಅದು ಒಳಗೆ ಹೋದಾಗ ಉಂಟಲ್ಲ ನಿಮಗೆ ಫುಲ್ ಕೋಲ್ಡ್ ಆಗ್ತದೆ. ಅದು ಇಟ್ಕೋ, ಅವ್ರು ಹೇಳಿತಾರ ಮಳೆಗಾಲಕ್ಕೆ ಫುಲ್ ನೀರು ಇಲ್ಲಿ ಫುಲ್ ಆಗಿ ಉಂಟಲ್ಲ, ಇಲ್ಲಿಂದ ನೀರು ಹೊರಗೆ ಬರ್ತದೆ. ಮಳೆಗಾಲದಲ್ಲಿ ಗೈಸ್ ನೀವು ಎಂತ ಅಂತ ಹೇಳಿದ್ರೆ, ಇಲ್ಲಿ ಫುಲ್ ನೀರ್ ಆಗ್ತದೆ ಆಯ್ತಾ. ಇಲ್ಲಿ ಫುಲ್ ನೀರು ಆಗಿ ಅಂತೆ ಇಲ್ಲಿಂದ ಹರಿತದೆ ನೀರು, ಫುಲ್ ಹರಿತದೆ ನೀರು ಆಯ್ತಾ. ಮತ್ತೆ ಇನ್ನೊಂದು ಹೇಳುದು ನಿಮ್ಗೆ, ಒಂದು ಒಳ್ಳೆ ಸೂಚನೆ, ಇಲ್ಲಿ ಬಂದ್ರೆ ಉಂಟಲ್ಲ ಕ್ಲೀನ್ ಅಲ್ಲಿ ಬನ್ನಿ, ಮನಸ್ಸಲ್ಲಿ ಒಳ್ಳೆ ಆಗ್ತದೆ. ಕಸ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ, ಒಳ್ಳೆ ಸ್ಥಾನ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅರೆ ಅಂಕಲ್ ಇದ್ದಕ್ಕೆ ಇವತ್ತಾಯ್ತು ನಮ್ಗೆ. ಅಂಕಲ್ ಥ್ಯಾಂಕ್ ಯು ಸೋ ಮಚ್, ನೀವು ಇದ್ದಕ್ಕೆ ಒಂದು ಭಯಂಕರ ನಮ್ಗೆ ಹೆಲ್ಪ್ ಆಯ್ತು. ಬೇತೆ ಸ್ಪಾಟ್ ಉಂಡಾ ಅಂಕಲ್ ಮೂಲು? ಬೇತೆ ಕೊಡೋದು ಗೂವೆಲ್ಲು ಮಿತ್ತು ಮಿತ್ತು ಪೋಡ್ ಆಯ್ತು ಪೋಪನ್ ಬಡ್ತಿ ಅಬರ್ಚ ಇಂಕ ಗೂವೆಲ್ಲು
ಅಲ್ಪ ಗುರಿ ಉಂಟು ಓ ಬುಂಡ ಮಿತ್ತು ಬರ್ರೈತಿ ಪೋರ್ಲೆ ದಾದ ಓ ಅವ್ರು ಹೇಳ್ತಾರೆ ಎಂತ ಹೇಳ್ತಾರೆ ಅಂದ್ರೆ ಹ್ಮ್ ಇನ್ನೊಂದು ಗುಹೆ ಉಂಟು, ಅದು ಯಾರಿಗೆ ಜಾಸ್ತಿ ಗೊತ್ತಿಲ್ಲ, ಅವರದ್ದು ಸಜೆಸ್ಟ್ ಕೂಡ ಮಾಡುದಿಲ್ಲ ಅಂತೆ. ಯಾಕೆಂದ್ರೆ ಅಲ್ಲಿ ತುಂಬಾ ಡೀಪ್ ಉಂಟು, ಒಳಗೋದ್ರೆ ಮತ್ತೆ ಅಷ್ಟೇ ಅಷ್ಟೇ ಅಂದ್ರೆ ಹೊರಗಿಂದ ನೋಡ್ಬೋದು. ಹೊರಗಿಂದ ನೋಡ್ಬೋದು. ಹೊರಗಿಂದ ನೋಡ್ಬೋದು, ಆದ್ರೆ ಒಳಗೆ ಹೋದ್ರೆ ಕಷ್ಟ ಆಗ್ತದೆ ಬರ್ಲಿಕ್ಕೆ ವಾಪಸ್. ಇಲ್ಲ guys, ನೀವು ಅಲ್ಲಿ ಹೋಗಿ ಅಂತ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಅಂತ ಹೋಗಿ ಉಂಟಲ್ಲ ಒಬ್ಬರೊಬ್ಬರು, ಮತ್ತೆ ಅದು ಗುಣಾಕಿವಲ್ಲಿ ಉಂಟಲ್ಲ ಎಂತದು ಮಂಜುಮಲ್ ಬಾಯ್ಸ್, ಮಂಜುಮಲ್ ಬಾಯ್ಸ್. ಮತ್ತೆ ನಾವು ಮಂಜುಮಲ್ ಬಾಯ್ಸ್ ತರ ಎಲ್ಲ ಆಗೋದು ಬೇಡ, ಅಲ್ಲಿ ಹೋಗಿ ಮತ್ತೆ ಹೊರಗೆ ಬರ್ಲಿಕ್ಕೆ ಆಗದ ಸ್ಥಾನ. ಸೊ ಜಸ್ಟ್ ಬಿ ಕೇರ್ಫುಲ್. ನೋಡಿ ಆಚೆಂದ ಈಚೆ, ಈಚೆಂದ ಆಚೆ. ಅಯ್ಯೋ ಮಂಗ. ಹೋಗುವ ಅಂಕಲ್ದು ಮನೆಯಿಂದ ಮನೆಗೆ ಹೋಗುವ. ಮನೆಯಿಂದ ಅವ್ರದ್ದು ಮನೆಗೆ ಹೋಗುವ. ಹಾವೆಂತಾದ್ರೂ ಉಂಟಾ? ಉಂಟು ಹಾವು. ಹಾವೆಲ್ಲ ಎಂತ ಇಲ್ಲ. ಅವಿಲ್ಲ ಅಂತೆ ನೆನ್ಸಿದ ಹಾವು ಉಂಟಂತ. ಹೌದೌದು, ಅವ್ರು ಹೇಳ್ತಾರೆ ಹಾವು ಇರ್ಬೋದು, ಯಾರಿಗೆ ಗೊತ್ತುಂಟು. ಅದು ಸಹ ಹೌದು. ಸೊ ಗೈಸ್ ಇಲ್ಲಿ ನೋಡಿ, ಇದು ದಾರಿ ನೋಡಿ ಹೇಗೆ ಉಂಟು. ಹಾ, ಇದು ಅಲ್ಲಿಗೆ ಟಚ್ ಆಗ್ತದೆ ನೋಡಿ, ಇದು ದಾರಿ ಉಂಟಲ್ಲ ಅಲ್ಲಿಗೆ ಮೀಟ್ ಆಗ್ತದೆ ಇದು ದಾರಿ. ಅಯ್ಯೋ ಓಡಾಚಿ ಓಡಾಚಿ, ಯಾಕೆ ಹೊಡಿತೀಯ? ಇದು ಮೇಲೆ ಈಗ ಹಾರ್ಕೊಂಡು ಹೋಗೋದು ಬಿಟ್ಟು ಇಲ್ಲಿಂದ ಕೆಳಗಿನ ನಾಶ ಅಲ್ಲಿ ಹೋಗುದು ಗೈ. ಮೇಲಿಂದ ಹಾರಿ ಮತ್ತೆ ನಾನು ಜಾರಿ ಬಿದ್ದು ಬೇಡ ಅಂತ ಸುಮ್ಮನೆ ಅಷ್ಟು ರಿಸ್ಕ್ ತಗೊಳ್ಳೋದು ಬೇಡ. YouTube ಇದೆಲ್ಲ vlogs ಮಾಡಿ ಅಲ್ಲೆಲ್ಲ ಇಲ್ಲಿ ಎಂತ ಬಾವಿ ಉಂಟು? ಉಂಟು. ಎಲ್ಲಿ ಉಂಟು ಬಾವಿ? ಇಲ್ಲಿ ಬಾವಿ. ಇದು ಬಾವಿಯಾ? ಹೌದು. ಬಾವಿ ಅಲ್ಲ, ಎಂತೆಂತ ರಾಂಗ್ ಇನ್ಫಾರ್ಮೇಶನ್ ಗೈ. ಇವಳು ನಮ್ದು ಟ್ರೆಕ್ ಇದಾಗಬೇಕಿತ್ತು, ಗೈಡ್ ಆಗಬೇಕಿತ್ತು. ಇದು ಬಾವಿ ಗೀವಿ ಎಲ್ಲ ಹೇಳಿ ಉಂಟಲ್ಲ. ಹಾ, ಫಾರೆಸ್ಟ್. ಓಕೆ ಓಕೆ. ವಾವ್ ಎಂತ ವ್ಯೂವಾ. ನೀ ಮೆಲ್ಲ ನನಗೆ ಕೈ ಕೊಡು. ನೋಡಿ ಗೈಸ್, ಇವಳು ನಂಗೆ ಮೆಲ್ಲ ಹೇಳಿ ಹೋಗು. ಎವರೆಸ್ಟ್ಗೆ ಇಟ್ಕೊಂಡು ಹೋಗುವಂತಿದ್ದೆ ಗೈಸ್ ಇವಳಿಗೆ ಎವರೆಸ್ಟ್ ಅಲ್ಲ, ಇವಳಿಗೆ ಈ ತರ ಸಣ್ಣ ಸಣ್ಣ ಗುಹೆ ಎಲ್ಲ ಇರ್ತದಲ್ಲ ಅಲ್ಲೇ ಇಟ್ಕೊಂಡು ಹೋಗೋದು ಬೆಸ್ಟ್ ಇವಳಿಗೆ. ಹೇಳ್ತೇನೆ, ನಂಗೆ ನಿಜ ಭಯ ಆಗಿತ್ತು ಆಯ್ತಾ. ಆ ಗುಹೆ ಒಳಗೆ ಹೋಗಿ ಉಂಟಲ್ಲ, ಹಾ. ನಂಗೆ ಭಯ ಆಯ್ತು ಆಕ್ಚುಲಿ. ಯಾಕೆ ಗೊತ್ತುಂಟ ಅಂಕಲ್, ತುಂಬಾ ಅದು ಅಂದ್ರೆ ಡಾರ್ಕ್ ಇತ್ತಲ್ಲ, ಸೊ ಸ್ವಲ್ಪ ಭಯ ಆಗ್ತದೆ. ಕತ್ತಲೆ ತುಂಬಾ ಕತ್ತಲೆ ಉಂಟಲ್ವಾ. ಇದು ಜಾರ್ತಿತ್ತು, ಎಲ್ಲಿಯಾದ್ರೂ ನಾವು ಜಾರಿ ಬಿದ್ರೆ ನಮ್ಗೆ ಸ್ವಲ್ಪ ಎಂತಾದ್ರೂ ಆಗ್ಬೋದು ಅಂತ ಹೇಳಿ ನಮ್ಗೆ ಭಯ. ಏನು ಅದರಲ್ಲಿ ಕಲ್ಲಿಗಿಲ್ಲಿ ಎಂತ ಇಲ್ಲ ಅದು. ಕಲ್ಲು ಗಿಲ್ಲು ಎಂತ ಸಹ ಇಲ್ಲ, ಜಸ್ಟ್ ಮಣ್ಣಲ್ಲ ಅದೆಲ್ಲ. ಎಕ್ಸ್ಪೀರಿಯನ್ಸ್ ಗೈ. ಥ್ಯಾಂಕ್ ಯು ಅಂಕಲ್, ಯೂಟ್ಯೂಬ್ ಚಾನಲ್ ನೋಡಿ. ಅಂತ ಎಕ್ಸ್ಪೀರಿಯನ್ಸ್ ಗೊತ್ತುಂಟ ಮಾತ್ರ ಒಳಗೆ ಹೋಗ್ಲಿಕ್ಕೆ. ನಿಜ ನಿಮ್ಗೆ ಇಷ್ಟು ಉಂಟಲ್ಲ, ಹೊರಗೆ ಇಷ್ಟು ಬಿಸಿ ಉಂಟು, ಒಳಗೆ ಹೋಗ್ಬೇಕಾದ್ರೆ ಎಂತ ಕೋಲ್ಡ್ ಆಗ್ತದೆ ಮತ್ತೆ ಗೊತ್ತುಂಟ. ಮೇಲಿಂದ ನೀರು ಉಂಟಲ್ಲ ಗೈಸ್, ಡ್ರಿಪ್ ಆಗ್ತದೆ ಆಯ್ತಾ. ಹೌದು, ಹೊಸರು ಸೂಪರ್ ಇತ್ತು, ಸೂಪರ್ ಎಕ್ಸ್ಪೀರಿಯನ್ಸ್ ಒಂದು ನಮ್ಗೆ ಇದೊಂದು. ಬಂದ್ರೆ ಉಂಟಲ್ಲ ನಿಜವಾಗ್ಲಿ ನೀವು ಉಂಟಲ್ಲ ಅದು ಗುಹೆಗೆ ಹೋಗ್ಲೇಬೇಕು. ಕಾರ್ಕಳಕ್ಕೆ ಎಲ್ಲಿಯಾದ್ರೂ ಇದ್ರೆ ಉಂಟಲ್ಲ ಗುಹೆಗೆ ಹೋಗಿ, ಮತ್ತೆ ಅಲ್ಲಿ ಒಂದು ದೇವಸ್ಥಾನ ಸಹ ಉಂಟು, ಅಲ್ಲಿ ಉಂಟಲ್ಲ ಹೋಗಿ ವಿಸಿಟ್ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ಬನ್ನಿ ಅಷ್ಟೇ ಅಂತ. ನೀವೆಂತ ಗೊತ್ತುಂಟಾ, ನಿಮ್ಗೆ ಗೂಗಲ್ ಅಲ್ಲಿ ಜಸ್ಟ್ ಹಾಕಿ ಪರ್ಪಲ್ ಗುಹೆ ಅಂತ ನಿಮ್ಗೆ ಡೈರೆಕ್ಟ್ ಲೊಕೇಶನ್ ತೋರಿಸ್ತದೆ. ಆದ್ರೆ ನೀವು ದೊಡ್ಡ ಕಾರಲ್ಲಿ ಬಂದ್ರೆ ನಿಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾ ಹೇಳುದು 2 ವೀಲರ್ ಮಚ್ ಮೋರ್ ಪ್ರಿಫರೇಬಲ್ ಅಂತ ಹೇಳ್ತೀನಿ ನಾನು. ಇವತ್ತಿನ ಬ್ಲಾಗ್ ಅನ್ನು ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. See you in the next vlog. Take care. Bye bye. See you everyone. Bye.